ಸಮಾಜದಲ್ಲಿ ಬರೀ ಶ್ರೀಮಂತರಿಗೆ ಮತ್ತು ಅಧಿಕಾರದಲ್ಲಿರುವವರಿಗೆ ಮಾತ್ರ ಸನ್ಮಾನ, ಸಾಧಾರಣ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಬಹಳ ಕಮ್ಮಿ. ಆ ಹಿನ್ನೆಲೆಯಲ್ಲಿ ಇದನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡು, ನನ್ನ ಅನಿಸಿಕೆಯಲ್ಲಿ ಈ ಸಮಾಜದಲ್ಲಿ ಇರುವಂತಹ ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾಗಿದೆ. ಅದನ್ನು ಬದಲಾಯಿಸಬೇಕಾದರೆ ಯುವಕ ಯುವತಿಯರ ಮಕ್ಕಳ ಸಹಾಯ ಬೇಕಾಗ್ತದೆ. ಅವರಲ್ಲಿ ಕೆಲವು ಬದಲಾವಣೆ ತಂದು ಮತ್ತೆ ಅದನ್ನು ಸಮಾಜವನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಕು. ಅದು ಒಂದೇ ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಕಡೆ ನಾನು ಚಿಕ್ಕವನಾಗಿದ್ದಾಗ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವ್ರನ್ನ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಯಾವ ರೀತಿ ಅಂದರೆ, ಯಾರಾದರೂ ಸಮಾಜದಲ್ಲಿ ತಪ್ಪು ಮಾಡಿದರೆ ಅವರನ್ನು ಬಹಿಷ್ಕರಿಸ್ತಾರೆ. ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ, ಆ ಮನೆಯಲ್ಲಿ ನನ್ನ ಕ್ಲಾಸ್ಮೇಟು ನನ್ನ ಫ್ರೆಂಡ್ ಇದ್ದರೂ ಕೂಡ ಇಲ್ಲ, ನೀನು ಆ ಮನೆ ಹತ್ರ ಹೋಗಬಾರ್ದು. ಆ ರೀತಿಯ ಶಿಕ್ಷೆ ಬಹಳ, ಅದರ ಪರಿಣಾಮ ಬಹಳ ಜಾಸ್ತಿ ಇತ್ತು. ಅದರಿಂದ ತಪ್ಪು ಮಾಡೋಕ್ಕೆ ಜನರಿಗೆ ಹೇಳ್ತಾರೆ. ಇವತ್ತು ಆಗಲ್ಲ. ಜೈಲಿಗೆ ಹೋಗಿ ಜಾಮೀನು ತೆಗೆದು ಬಂದಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೇಬಿನ ಎಂಥ ಸಮಾಜದಲ್ಲಿದ್ದೇವೆ. ಅದಕ್ಕಾಗಿ ನಾನು ಪರಿಚಯ ಇಲ್ಲದಂಥ ವ್ಯಕ್ತಿಗಳ ಹಿನ್ನೆಲೆಯನ್ನು ಕಂಡು ಒಳ್ಳೆ ಕೆಲಸ ಮಾಡಿದರೆ ಅದರಿಂದ ಸಮಾಜಕ್ಕೆ ಒಂದು ಹುರುಪು ಬರ್ತದೆ. ನಾನು ಒಳ್ಳೆ ಕೆಲಸ ಮಾಡಿದರೆ ನನ್ನನ್ನು ಜನರು ಸ್ವಾಗತಿಸ್ತಾರೆ, ಜನರು ನಿಮಗೆ ಸನ್ಮಾನ ಮಾಡ್ತಾರೆ. ಆ ಇವತ್ತಿರುವಂಥ ಪದ್ಧತಿಯನ್ನು ಬದಲಾಯಿಸಬೇಕಾದ್ರೆ ಚಿಕ್ಕ ಹುಡುಗಿಯರಲ್ಲಿ ಈ ಒಂದು ಭಾವನೆಯನ್ನು ಅಳವಡಿಸಬೇಕು. ಒಳ್ಳೆಯವರನ್ನು ಗುರುತಿಸಿ ತಪ್ಪು ಮಾಡಿದ್ದವರನ್ನು ದೂರ ಇಡಿ. ಅಂಥ ಒಂದು ಭಾವನೆ ಬಂದರೆ ಸಮಾಜದಲ್ಲಿ ಒಳ್ಳೆ ಜನರು ಜಾಸ್ತಿ ಆಗ್ತಾರೆ. ಹೌದು, ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೂ ಕೂಡ ಸಮಾಜ ಸಹಾಯ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನೀವು 2 ಗುಂಪಿನವರೆಗೆ ಸನ್ಮಾನ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡಿದವರು. ಅದನ್ನು ಇವತ್ತು ಕಂಡವರಲ್ಲೇ ಒಂದು ಹುರುಪು ಬರ್ತದೆ, ನಾನು ಒಳ್ಳೆ ಕೆಲಸ ಮಾಡಬೇಕಂತ. ಆ ರೀತಿ ಬದಲಾವಣೆ ಬರಬೇಕಾದ್ರೆ ಯುವಕರ ಸಹಾಯ ಬೇಕಾಗ್ತದೆ. ನಾನು 1867 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ 2 ಮೌಲ್ಯಗಳನ್ನು, ನನ್ನ ಲೋಕಾಯುಕ್ತದ ಅನುಭವದ ಹಿನ್ನೆಲೆಯಲ್ಲಿ 2 ಮೌಲ್ಯಗಳನ್ನು ಇರ್ತದೆ. ಒಂದು ತೃಪ್ತಿ ಅಂದರೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತಾನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು. ಆಂಬಿಷನ್, ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತರು ಕೂಡ ಆಗಬೇಕು, ಏನು ತಪ್ಪಿಲ್ಲ. ಎರಡೂ ಕೂಡ ಸರಿದಾರಿ. ಕೈ ಹಾಕಿಲ್ಲ, ಇನ್ನೊಂದು ಹೊಟ್ಟೆ ಕಲ್ಲಾಕಿ ಶ್ರೀಮಂತ ಆಗಬೇಕು, ನಿದ್ದೆ ಬರಲ್ಲ. ಎಷ್ಟು ಸುಮ್ಮನೆ ಇದ್ರು ಕೂಡ ಆ ದುರಾಸೆ ಅನ್ನೋ ರೋಗ ಬಂದರೆ ಅದಕ್ಕೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. ಅದರಿಂದ ತೃಪ್ತಿಯನ್ನು ಇಟ್ಟು ನಾನು ಕಡಾಕಡೆಯಿಂದ ಹೇಳ್ತಾ ಇದ್ದೇನೆ. 3 ಜನ ಮುಖ್ಯಮಂತ್ರಿಗಳನ್ನೇ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾಗ ನಮಗೆ ಎಷ್ಟೊಂದು ಆಫರ್ ಬಂದಿದೆ. ಯಾರನ್ನು ಒಂದು ಸಂಸ್ಥೆಯವರು 1 ಕೋಟಿ ರೂಪಾಯಿ ಸನ್ಮಾನದ ಜೊತೆ ಗೊತ್ತಿತ್ತು ನನಗೆ. ಸಂಪೂರ್ಣ ಹಣವನ್ನು ಪಬ್ಲಿಕ್ ಆಗಿ ಅಲ್ಲೇ ಭಾರತದ ಯೋಧರಿಗೆ ಕೊಟ್ಟಿದ್ದೇನೆ. ಆ ಸಮಾರಂಭದಲ್ಲಿ ಅವರಿಗೆ ಮೊದಲೇ ತಿಳಿಸಿದ್ದೆ, ಬನ್ನಿ ಯಾರಾದರೂ ಆ ಚೆಕ್ಕನ್ನು ಮೆಸೇಜ್ ಬರೆಯಕ್ಕೆ ಹೇಳ್ತೇನೆ ಅಥವಾ ಬರೆದ ಅಲ್ಲಿ ಕೊಟ್ಟಿದ್ದೇನೆ. ನನ್ನ ತಂದೆ ಅವರು ಯಾವಾಗಲೂ ಹೇಳ್ತಾ ಇದ್ರು, ಇದ್ದದ್ರಲ್ಲೇ ಕೊಟ್ಟಿದ್ದೇನೆ. ಅದನ್ನು ಕಡ್ಡಾಯವಾಗಿ ಪಾಲಿಸ್ತಾ ಇದ್ದಾರೆ. 86 ವರ್ಷ ಆಯಿತು. ಅವರಿಗೆ 7 ಗಂಟೆ ಬಂದುಬಿಟ್ಟಿದ್ದೆ. ಡಾಕ್ಟರ್ ಹೇಳಿದ್ದಾರೆ ದೂರ ಹೋಗಬಾರದು ಅಂತ. ನನಗೆ ನಿಂತ್ಕೊಂಡ್ರೆ ಸ್ವಲ್ಪ ಚಕ್ರ ಬರ್ತೀನಿ, ಅದು ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತದೆ.
ನನ್ನನ್ನು ಕೇಳ್ಕೊಂಡಿದ್ದಾರೆ, ಒಂದು ಸಂದೇಶ ಯುವಕರಿಗೆ ಕೊಡಬೇಕಂತ. ಮುಂದೆ ನಿಮ್ಮ ಜೀವನ ಸಾರ್ಥಕ ಆಗಬೇಕಾಗಿದ್ರೆ, ಮುಂದೆ ನೀವಿದಂಥ ಸಮಾಜ ತೃಪ್ತಿಯನ್ನು ಅಳವಡಿಸಿದರೆ ಒಳ್ಳೆ ನಿದ್ದೆ ಬರ್ತದೆ. ಅದನ್ನು ದಯವಿಟ್ಟು ನೀವು ಅಳವಡಿಸಿಕೊಳ್ಳಿ. ತೃಪ್ತಿ ಮತ್ತು ಮಾನವೀಯತೆ ಇದನ್ನು ಖರೀದಿ ಮಾಡಬೇಕಾಗಿಲ್ಲ, ಅಂಗಡಿಗೆ ಹೋಗಬೇಕಾಗಿಲ್ಲ. ಆದರೆ ನಿಮ್ಮ ಪೋಷಕರ ಸಹಾಯ ಬೇಕು. ಪೋಷಕರಲ್ಲೂ ನನ್ನ ಒಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಸರಿದಾರಿ ತೋರಿಸ್ಕೊಡಿ. ತಪ್ಪು ದಾರಿಯಲ್ಲಿ ಹಣ ಮಾಡೋದು ಬೇಡ. ಪಕ್ಕದವನು ಮೋಟರ್ ಸೈಕಲ್ ಇಟ್ಕೊಂಡಿದ್ದಾನೆ, ಏನಾದರೂ ಸೈಕಲ್ ಕೂಡ ಇದೆ ಇಲ್ಲ ಅಂತ ಮಾತು ಹೇಳ್ಬೋದು. ಅದು ಹಾಗೆ ಇದ್ದರೆ ಈ ಸೈಕಲ್ ಇಟ್ಕೊಂಡವ್ರನ್ನ ನೀವು ಬಹಳ ಪ್ರಾಮಾಣಿಕ ಅಂತ ಜನರಿಗೆ ಗೊತ್ತಾಗ್ತದೆ. ಸ್ವಲ್ಪ ಅವರನ್ನು ಪ್ರೋತ್ಸಾಹಿಸಿ. ನನ್ನ ಸಂದೇಶ ಇಷ್ಟೇ, ಸಮಾಜಕ್ಕೆ ಎರಡು ಮೌಲ್ಯಗಳನ್ನು ಹೇಳ್ತಾರೆ, ತೃಪ್ತಿ ಮತ್ತು ಮಾನವೀಯತೆ. ಧನ್ಯವಾದಗಳು. ಹೈಕೋರ್ಟ್ನ